ಬಹುಶಃ ಎಲ್ಲವನ್ನ ಮಾತಾಡ್ರು. ಈಗಾಗಲೇ ಸಚಿವರು ಹೇಳಿದ್ರು, ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬೊಮ್ಮಾಯಿಯವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಆಗಿತ್ತು, ಇದನ್ನು ಮಂಜೂರಿ ಆಗಿತ್ತು ಅಂತಕ್ಕಂಥ. ಆವಾಗ ಜಿಲ್ಲೆಯಲ್ಲಿ ಆ ಶಾಸಕ, ನಾನು ಶಾಸಕ ಇದ್ದೇನೆ. ದಯವಿಟ್ಟು ನನಗೆ ಈ ಒಂದು ಯೋಜನೆಗಳ ಬಗ್ಗೆ ಆವಾಗ ಶಾಸಕ ಇರ್ತಕ್ಕಂಥ ಸಂದರ್ಭದಲ್ಲಿ ನಂಗೆ ಗೊತ್ತಾಗ್ಲಿಲ್ಲ. ಜನರ ಎದುರಿಗೆ ಕ್ಷಮೆಯನ್ನ ಕೇಳ್ತೇನೆ. ನನ್ನ ವಿನಂತಿ ಇಷ್ಟೇ, ಈಗ ನಿಮ್ಮ ಹತ್ರ ಅಧಿಕಾರ ಇದೆ, ನೀವು ಸಚಿವರಿದ್ದೀರಿ, ಅದನ್ನ ನಿಲ್ಲಿಸುವಂತ ಕೆಲಸ ನೀವು ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನ ನಾನು ನಿಮಗೆ ಮಾಡಿ ಬಯಸ್ತೇನೆ. ಹೌದು, ನಮ್ಮಿಂದ ತಪ್ಪಾಗಿದೆ, ಆ ತಪ್ಪನ್ನ ನೀವು ಮುಂದುವರಿಸಬೇಡಿ. ನಾವು ತಪ್ಪು ಒಪ್ಕೊಳ್ತೇನೆ, ಜನರ ಕ್ಷಮೆ ಕೇಳ್ತೇನೆ. ನಮ್ಮಿಂದ ತಪ್ಪಾಗಿದೆ, ನಾವು ಆವಾಗ ಕೇಳಲಿಲ್ಲ. ಹೌದು, ನಮ್ಮ ಸರ್ಕಾರ ಮಾಡಿದೆ. ಇವತ್ತು ನಿಮ್ಮ ಸರ್ಕಾರ ಇದೆ, ನೀವು ಮಂತ್ರಿಗಳಿದ್ರಿ, ನೀವು ಈಗಾಗಲೇ ತುಂಬಾ ಸರ್ಕಾರದಲ್ಲಿ ಉನ್ನತ ಹುದ್ದೆಯಲ್ಲಿ ಇದ್ದಾರೆ. ಅದನ್ನ ನಿಲ್ಲಿಸುವಂತ ಕೆಲಸ ನೀವು ಮಾಡಬೇಕು ಅಂತಕ್ಕಂಥ ವಿನಂತಿ ಮಾಡಿ. ನಾವು ಯಾವತ್ತು ಯಾವುದೇ ಪಕ್ಷದವರು ಖಂಡಿತ ರಾಜಕಾರಣ ಮಾಡುವಂತ ಕೆಲಸ ಇದಕ್ಕೆ ಮಾಡೋದು ಬೇಡ. ಒಗ್ಗಟ್ಟಾಗಿ ಪಕ್ಷಾತೀತವಾಗಿ, ನಮಗೆ ರಾಜಕಾರಣದ ಅವಶ್ಯಕತೆ ಇಲ್ಲ, ಪಕ್ಷಾತೀತವಾಗಿ ಸಚಿವರು ಎಲ್ಲಿ ಕರೆದ್ರು ನಾವು ಬರ್ತೇವೆ, ನೀವು ಕರೆದ್ರು ನಾವು ಬರ್ತೇವೆ, ನೀವು ಕರೆದಾಗ ಬರಬೇಕು ಅಂತಕ್ಕಂಥ ವಿನಂತಿ ಮಾಡ್ತೇನೆ. ನಾವೆಲ್ಲಿ ಬೇಕಾದ್ರೆ ಬರ್ಲಿಕ್ಕೆ ತಯಾರಿದ್ದೇವೆ.